ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ಸ್ನೇಹ ಕಂಪನಿದು ಪೋಲ್ಟ್ರಿ ಫಾರಮ್ ಮಾಡಕತ್ತಾರ, ಪ್ರಕಾಶ್ ಅಂತೇಳಿ, ಹಲಬರ್ಗ ಪೋಲ್ಟ್ರಿ ಫಾರಮ್. ಅವ್ರಿಗೆ ಕೇಳಿ ಡೀಟೇಲ್ ಆಗಿ ವಿವರಣೆ ಕೊಡ್ತೀನಿ, ಬನ್ನಿ ಸರ್. ನಿಮ್ಮ ಪರಿಚಯ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್, ಸ್ವಾಗತ ನಮ್ಮ ಪೋಲ್ಟ್ರಿ ಫಾರ್ಮ್ ಬಂದಿಗೋಸ್ಕರ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಹೆಸರು ಪ್ರಕಾಶ್ ರಾಮಶೆಟ್ಟಿ ಕಾಳೇಕರ್ ಅಂತ. ನಮ್ಮೂರು ಹಲಬರ್ಗ. ನಾವು ಸುಮಾರು ಇದು 1 ವರ್ಷದಿಂದ ಶುರು ಮಾಡಿದೆವು ಪೋಲ್ಟ್ರಿ ಫಾರ್ಮ್ನಲ್ಲಿ. ಇದು 7ನೇ ಬ್ಯಾಚ್ ಸರ್. ಇದು 7ನೇ ಬ್ಯಾಚ್. ನಮ್ಮ ಸ್ನೇಹ ಕಂಪನಿ ಸರಿ ಓಪನ್ ಇದೆ ಸರ್. ಓಪನ್ ಇದೆ. ಇವಾಗ 7ನೇ ಬ್ಯಾಚು. ಸ್ಟಾರ್ಟಿಂಗು ಫಸ್ಟ್ ಬ್ಯಾಚಿಗೆ ಎಷ್ಟು ಹಾಕಿರಿ ನೀವು? ಸ್ಟಾರ್ಟಿಂಗ್ ಫಸ್ಟ್ ಬ್ಯಾಚ್ ಸರ್ ನಮ್ಮದು ಕ್ಯಾಪಾಸಿಟಿ ಶೆಡ್ಡಿಂದು 6,000 ಇತ್ತು ರೀ. ಅವಾಗ ನಮ್ಗೆ 6,000 ಮರಿ ಕೊಟ್ಟಿದ್ರು. ಆಮೇಲೆ ನೀವು ಶೆಡ್ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಂಡ್ಮೇಲೆ ಇವಾಗ 10,000 ಕ್ಯಾಪಾಸಿಟಿ ಇದೆ ಸರ್. ಒಂದು 10% ಕಡಿಮೆ ಕೊಡ್ತಾರೆ ರೀ. ಹಾಗಾಗಿ 8,500-600 ಕೊಡ್ತಾರೆ ರೀ. ಈಗ ಇವು ನೀವು ಈಗ ತಂದು ಎಷ್ಟು ದಿವಸ ಆಯಿತು ಮರಿ ತಂದು? ಇವು ತಂದು ಇವತ್ತಿ 15 ದಿವಸ ಆಯ್ತು ಸರ್. 15 ದಿವಸ ಆಯಿತು. ಟೋಟಲ್ ನೀವು ತಂದೇಳಿ ಎಷ್ಟು ಇರ್ತಾವ? ಲಾಸ್ಟ್ ನೀವು ಡೆಲಿವರಿ ಟೈಮ್ ಕೂಡ ಹೊತ್ತಿನ ತನಕ ಎಷ್ಟು ಆಯ್ತು? ಅಂದ್ರೆ ನಾ ಕೇಳೋದೇನು ನಡ್ಬರ್ಕ್ ಎಷ್ಟು ಮೊಟಿಲಿಟಿ ಆಯ್ತಾವ ಅಂತೇಳಿ. ತಂದ ಟೈಮ್ ಸರ್ ಚಿಕ್ಸ್ ಬೇಟ್ರಿ ಸುಮಾರು 40 ಗ್ರಾಮ್ ಮ್ಯಾಲೆ ಇರ್ಬೇಕು ಸರ್. 40 ಗ್ರಾಮ್ ಒಳಗಿದ್ರೆ ಸರ್ ಹೆಚ್ಚು ಮೊಟಿಲಿಟಿ ಆಗೋ ಚಾನ್ಸಸ್ ಇರ್ತದೆ ರೀ. ಕಂಪ್ನಿ ಸರ್ ಅದೆಲ್ಲ ಚೆಕ್ ಮಾಡೇ ಕೊಡ್ತಾರೆ ರೀ. 40 ಗ್ರಾಮ್ ಮ್ಯಾಲಿನ ಚಿಕ್ಸ್ ಕೊಟ್ಟರೆ ಅವು ಸರ್ ಸ್ವಲ್ಪ ಜಲ್ದಿ ಗುರುತಾಯ್ತಾವೆ, ಹೆಲ್ದಿ ಇರ್ತಾವೆ ರೀ. ಆಮೇಲೆ ಸರ್ ಇವು 40 ದಿನಕ್ಕೆ ಏನಪ್ಪ ಅಂದ್ರೆ 2.5 kg 3 kg ತಾವು ಬರ್ತವೆ ಸರ್. ಆಮೇಲೆ ಸರ್ ಕಂಪ್ನಿದವರೇ ಡೆಲಿವರಿ ಮಾಡ್ಕೊಂಡು ಕಟಿಂಗ್ ಹೋಯ್ತಾರೆ ಸರ್. ಅವರೇ ಹೋಯ್ತಾರೆ ರೀ. ಎಷ್ಟು ದಿವಸ? 45 ದಿವಸ ಬಾದ ಅವರೇ ಲಾಸ್ಟ್ ಸರ್ 45 ದಿವಸ ರೀ. 35 ದಿವಸ ಹಿಡಿದು 2.5 kg ಆಯ್ತದೆ ಸರ್. ಅವಾಗ ನೋಡಿ ಯಾವಾಗೂ ಯಾವ ಲಿಫ್ಟಿಂಗ್ ಮಾಡ್ತಾರೆ ಸರ್ ಕಂಪ್ನಿದವ್ರು. ಇವಕ್ಕೆ ವ್ಯಾಕ್ಸಿನ್ ಅದು ಏನು ಕೊಡ್ತೀರಿ? ವ್ಯಾಕ್ಸಿನ್ ಸರ್ ಇವಕ್ಕೆ ಫಸ್ಟ್ ಸರ್ ಬಂದ ದಿವಸ ರೀ. ಫಸ್ಟ್ ಡೇ ಇದಿಂದು 5 ದಿವಸ ಆಗ ಸರ್. ಹೆಪಟಾಲ್ ಅಂತ ಸರ್ ಅದು ಬೆಲ್ಲದ ನೀರಂತ ಬರ್ತದೆ ಸರ್ ರೀ. ಶೀಟ್ ಇರ್ತದೆ ಸರ್, ಜ್ಯೂಸ್ ಟೈಪ್ ಇರ್ತದೆ ರೀ. ಅದು ಸ್ವಲ್ಪ ದೂರಿನ ಬರ್ತಾವೆ ಸರ್ ಮರಿಗಳು. ಭಾಳ ಟೈರ್ಡ್ ಐತಾವ, ಅವು ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಇರಲ್ಲ ಕಡೆ ಸರ್ ಶೀಟ್ ನೀರು ಕೊಡ್ತಾರೆ ರೀ ಅದು. ಆಮೇಲೆ ಮತ್ತು ನೀವು ಮರ್ದಿ ಸರ್ ವೈಟ್ ಅಂತ ಬರ್ತಾರೆ, ATS ಅಂತ ಫೋಟೋ ಬರ್ತದೆ ರೀ. ಅದು ಸ್ವಲ್ಪ ಅದ್ರ ಕಿಡ್ನಿ ಎಲ್ಲ ಏನಪ್ಪ ಅಂದ್ರೆ ಸರಿಯಾಗಿ ವರ್ಕ್ ಮಾಡೋ ಕಡೆಯಿಂದ ಅದು ಮರ್ದಿ ಬಿಟ್ಟು ಅದು 4 ದಿವಸ ಹಾಕ್ಬಿಡ್ತಾರೆ ರೀ. ಆಮೇಲೆ ಏನಪ್ಪ ಅಂದ್ರೆ ಶಾನಿಪುರ ಅಂತೇಳಿ ಟ್ಯಾಬ್ಲೆಟ್ಸ್ ಬರ್ತಾರೆ. ಮತ್ತು ಅಕೋ ಅಂತೇಳಿ ಸರ್ ವಾಟರ್ದಾಗ ನೀರನ್ನ ಹಾಕ್ಲಾಕ ಅದೊಂದು ಲಿಕ್ವಿಡ್ ಬರ್ತದೆ ರೀ. ಯಾವಾಗ ಟ್ಯಾಂಕಿದಾಗೆ ಟ್ಯಾಂಕಿನ ಹಾಕ್ತೇವೆ ಸರ್ ಅವು. ಟ್ಯಾಂಕಿದ ಹಾಕಿದ್ರೆ ಈ ಫೀಡರ್ದಿಂದ ಡ್ರಿಂಕರ್ದಿಂದ ಸಪ್ಲೈ ಆಟೋಮೆಟಿಕ್ ಇವು ನಿಪ್ಪಲ್ ಸಿಸ್ಟಮ್ ಅವ ಸರ್. ಇಲ್ಲಿ ಬಂದ ಕಸಿಂದ ಚೂನ್ಸ್ ಕುಡಿತಾವೆ ಸರ್. ಅದಕ್ಕೆ ರೀ ಅವು ನೀರು ಕುಡಿತಾ ಇರ್ತವೆ ಸರ್. ಇವು ಡೈಲಿ ಮಾಡೋದು ನೀರು ಬರ್ತಾವೆ ಸರ್. ಹಿಂಗೆ ಬಂದು ಚೂನ್ಸ್ ಕುಡಿತಾವೆ ಸರ್. ಇವಕ್ಕೆ ಮರಿಗಳು ಹಿಂಗೆ ಚೂನ್ಸ್ ಹೊಡೆಯೋಣ ನೀರು ಕುಡಿತಾವೆ ಸರ್. ಇದು ಶೆಡ್ ಸೈಜ್ ಎಷ್ಟು ಅದ ರೀ? ಶೆಡ್ ಸರ್ ಇದು 300 ಫೀಟ್ ಇದೆ ಸರ್ ಉದ್ದ. ಅಗಲ 33 ಫೀಟ್ ಇದೆ ಸರ್. ಇದು ನೀವು ಓನಾಗಿ ಮಾಡಿದಿರಿ? ಇದು ಗೌರ್ಮೆಂಟ್ದಿಂದ? ಇಲ್ಲ ಸರ್, ಗೌರ್ಮೆಂಟ್ದವ್ರು ಯಾರು ಲೋನ್ ಕೊಟ್ಟಿದೆ ಸರ್. ನಮ್ಮಲ್ಲೇ ಸ್ವಲ್ಪ ಒಂದು 10 ಲಕ್ಷ ಇದ್ದವು ಸರ್. ಒಂದು 5-6 ಲಕ್ಷ ರೂಪಾಯಿ ಅಂದ್ರೆ ಅಲ್ಲೇ ಸಾಲ ತಂದು ಅದೇ ಸರ್ ಕೈ ಕಡ ಸರ್. ಊರ ಮೇಲೆ ದೋಸ್ತ ಬರಲಿ ಫ್ರೆಂಡ್ ಬಲ್ ತಂದು ಒಂದು 16 ಲಕ್ಷ ರೂಪಾಯಿ ಇದಕ್ಕೆ ಶಡ್ಡಿ ಹತ್ತೇವ್ರಿ. 16 ಲಕ್ಷ. ಒಂದು 4 ಲಕ್ಷ ರೂಪಾಯಿ ಕೂಲಿ ಹತ್ತೇವ್ ಸರ್. ಅಂದ್ರೆ 20 ಲಕ್ಷ ಸುಮಾರು ಹತ್ತೇವ್ ಸರ್ ರೀ. ಎಷ್ಟು ಶೆಡ್ ಆಗ್ಬೋದು? ಆಯ್ತದ ಸರ್ ರೀ. ಅದ್ರೊಳಗೆ ಒಂದು 10,000 ಮ್ಯಾಕ್ಸಿಮಮ್ 10,000 ಮರಿ ಇರ್ತಾವೆ ಸರ್. ಇರ್ಬೋದು. 10,000 ಸ್ಕ್ವೇರ್ ಫೀಟ್ ಆಯ್ತದ ಸರ್. ಅದಕ್ಕೆ ಒಂದು 10% ಕಡಿಮೆ ಕೊಡ್ತಾರೆ ಕಂಪ್ನಿದವ್ರು. ಅಂದ್ರೆ 8,500-9,000 ಕೊಡ್ತಾರೆ ರೀ. ಇವು ಲಾಸ್ಟ್ವರೆಗೂ ನೀವು ಅವ್ರೇನು ಲಿಫ್ಟಿಂಗ್ ಮಾಡ್ತಾರ ಅಲ್ಲಿವರೆಗೂ ಎಷ್ಟು ಮೋಟಿಲಿಟಿ ಆಯ್ತಾವ? ಎಷ್ಟು ಪರ್ಸೆಂಟೇಜ್? ಅಲ್ಲಿವರೆಗೆ ಸರ್ ಲಾಸ್ಟ್ 8% ಆಯ್ತದ ರೀ. 8% ಭಾಳ ಆಯ್ತು. 5% ಆದ್ರೆ ನಮ್ಮ ರೈತರು ಒಳ್ಳೇದು ಸರ್. ಅದು ಸ್ವಲ್ಪ ಹಣ ಹೆಚ್ಚು ಬರ್ತದೆ. ಮತ್ತು ಇವರು ಅದು ಏನು ಕಟ್ ಮಾಡ್ತಾರೆ ಅದು ಕಂಪನಿಗೆ ಸಂಬಂಧಪಟ್ಟಿದ್ದು? ಇಲ್ಲ ಸರ್, ಅದು ಇಬ್ಬರಿ ಲಾಸ್ ಸರ್. ಅದು ಕಂಪನಿಗೂ ಲಾಸ ಮತ್ತು ನಮ್ಮದು ಫಾರ್ಮರು ಲಾಸ್ ಸರ್. ಅದು ಮರಟ್ಟಿ ಆಗಿಂದ ರೀ ಅವ್ರಿಬ್ಬರ್ದು ಸರ್. ನಮ್ಗೆ ಅವ್ರು ಮರಿ ಕೊಡೋ ಟೈಮಿನ ಚಿಕ್ಸ್ ನಮ್ಮ ರೇಟ್ ಹೆಚ್ಚಾಗಿ ಕೊಡ್ತಾರೆ ರೀ. ಅದು ಹೆಚ್ಚಾನೆ ಸರ್ ಫಾರ್ಮರ್ಗಳಿಗೆ ಲಾಸ್ ಅದು. ಅವ್ರು ನಮ್ಗೆ ಖರೀದಿ ಕೊಡ್ತಾರೆ ಸರ್. ಅದು ಒಂದು ಮರಿ 45-46 ರೂಪಾಯಿ ಮಾಡಿ ಕೊಡ್ತಾರೆ ರೀ. ಸ್ವಲ್ಪ ನಾವು ಫಾರ್ಮರ್ಗಳಿಗೆ ಲಾಸ್ ಸರ್. ಅದು ಮರಿ ಸತ್ತರ ಹೆಚ್ಚು. ಇವೆಲ್ಲ ಫೀಡ್ ಎಲ್ಲ ಅವರೇ ಕೊಡ್ತಾರೆ? ಫೀಡ್ ಎಲ್ಲ ಸರ್ ಕಂಪನಿಯವರೇ ಕೊಡ್ತಾರೆ. ಎಷ್ಟು? A to Z ಸರ್. ಮೆಡಿಸಿನ್ ಅವರೇ ಕೊಡ್ತಾರ, ಫೀಡ್ ಅವರೇ ಕೊಡ್ತಾರ. ಡೈಲಿ ಸೂಪರ್ವೈಸರ್ ಬಂದ್ ಕಸಿಂದ ಎಲ್ಲ ಬಗ್ಗೆ ನಮ್ಗೆ ಹೇಳ್ತಾರೆ ರೀ. ಚೆಕ್ ಮಾಡ್ಕೊಂಡು ಎಷ್ಟು ಮಾರ್ಟಲಿಟಿ ಇತ್ತು ಎಷ್ಟು ಉಳ್ದ ಎಲ್ಲ ಅದು ಒಂದು ಬುಕ್ ಇದೆ ಸರ್. ಬುಕ್ಕಿನಲ್ಲಿ ಎಂಟ್ರಿ ಮಾಡಿ ಹೋಗ್ತಾರೆ ಡೈಲಿ. 45 ದಿವಸ ಬೇಕು ಇವು ಲಿಫ್ಟ್ ಆಗ್ಲಾಕ? 45 ದಿವಸ ಒಳಗೆ ಸರ್. 45 ದಿವಸ ಆದ ನಂತರ ಈ ಶೆಡ್ಡಿಗೆ ಮತ್ತೇನು ಮಾಡ್ತೀರಿ? ಶೆಡ್ಡಿ ಸರ್ ಇದು ಬೋಸ್ ಹಾಕಿದೆ ಸರ್. ಇದು ಕಾಳಿ ಹೊಟ್ರಿ ಇದೆಲ್ಲ ಕ್ಲೀನ್ ಮಾಡ್ತೇವೆ ಸರ್. ಹೊರಗಡೆ ತೆಗಿತೇವೆ. ತೆಗೆದ ನಂತರ ಸರ್ ಅದು ಒಂದು ಇದು ಬರ್ತೇವೆ ಸರ್. ಅದು ಸ್ಪ್ರೇ ಮಾಡ್ತೇವೆ ಸರ್. ಸ್ಪ್ರೇ ಮಾಡಿ ನಂತರ ಸರ್ ಇದು ಕೆಳಗಡೆ ಸರ್ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ ಹಾಕಿ ಎಲ್ಲ ಕೆಳ ಹಾಕ್ತೇವೆ ಸರ್. ಕ್ಲೀನ್ ಮಾಡಿದ ನಂತರ
ಈ ಬ್ಯಾಚಿಗೆ ಈ ಹೋಗಿದ ಮೇಲೆ ನೆಕ್ಸ್ಟ್ ಬ್ಯಾಚ್ ತರ್ಲಾಕ ಅದಕ್ಕೆ ಎಷ್ಟು ದಿವಸ ವ್ಯತ್ಯಾಸ ಇರಬೇಕು? ಇವು ಸರ್ ಸುಮಾರು 45 ದಿವಸ ಹೋದ್ರೆ ಸರ್ ಆ ಕಡೆ ಮತ್ತೆ 15 ದಿವಸ ರೆಡಿ ಮಾಡ್ಕೋಬೇಕು ರೀ. ರೆಡಿ ಮಾಡ್ಕೊ ಈಗ ಹೋಗಿನ 15 ದಿವಸ 20 ದಿವಸ ಮತ್ತೊಂದು ಸೆಕೆಂಡ್ ಆಗಿದ್ರೆ ಸರಿಯಾಗಿರ್ತದೆ. ಇದ್ರೊಳಗೆ ಏನಿರಲ್ಲ, ಎಲ್ಲ ಕ್ಲೀನ್ ಆಗಿರ್ತದೆ. ಒಂದು ವರ್ಷ 6 ಬ್ಯಾಚ್ ಐತಾವ ಸರ್ ರೀ, ಸರಿಯಾಗಿ ಮಾಡಿದ್ರಿ. ಸರಿಯಾಗಿ ಮಾಡಿದ್ರೆ 6 ಬ್ಯಾಚ್, 5ರಿಂದ 6 ಐತಾವ ರೀ. ಇನ್ನೊಂದು 10,000 ಮರಿ ಅಂದಿರಲ್ಲ, ಒಂದು ಬ್ಯಾಚಿಗೆ ಎಲ್ಲ ಹೋಗಿ ಅವ್ರು ಲಿಫ್ಟ್ ಮಾಡಿದ ಮೇಲೆ ಕೆ ಜಿ ಲೆಕ್ಕದಿಂದ ಕೊಡ್ತಾರ ಮತ್ತು ಬ್ಯಾಚಿಗೆ ಇಷ್ಟ ಅಂತ ಹೇಳಿ ನಿಮ್ಗೆ ಹೆಂಗದ ಪ್ರಾಫಿಟ್? ಇದು ಕೆ ಜಿ ಲೆಕ್ಕದಿಂದ ಕೊಡ್ತಾರ. FCR ಅಂತ ಇರ್ತದೆ ಸರ್ ಇದು. ಓಕೆ. ಇವು ಹೆಚ್ಚು ಫೀಡ್ ಕಡಿಮೆ ಫೀಡ್ ತಿಂದು ಹೆಚ್ಚು ವಜನ್ ಬಂತಂದ್ರೆ ನಾವು ಬೇನ್ಬಿಡಿ ಸರ್. ಈಗ ಸರ್ ಸುಮಾರು ಈ 3 ಕಿಲೋ ತಂದು 2 ಕಿಲೋ ಆಗ್ಬೇಕು ಸರ್ ಅದು. ಸರಿ ಸುಮಾರು 1.5 FCR ಬರ್ತಾರೆ. ನಮಗೇನೋ 10 ರೂಪಾಯಿ ರೇಟ್ ಸಿಗ್ತಾರೆ ಪರ್ ಕೆ ಜಿ ರೀ. 1.6 ಬಂತಂದ್ರೆ 8 ರೂಪಾಯಿ ಸಿಗ್ತಾರೆ. 1.65 ಮೇಲೆ ಬಂತಂದ್ರೆ 6 ರೂಪಾಯಿ ರೇಟ್ ಸಿಗ್ತದೆ ಪರ್ ಕೆ ಜಿ. ಅದು 1.5 ಕೆಳಗೆ ಬಂತಂದ್ರೆ 11-12 ರೂಪಾಯಿ ಸಿಗ್ತಾರೆ. ಅವು ಬೇರೆ ಬೇರೆ ಕಂಪ್ನಿದಲ್ಲಿ ಬೇರೆ ಬೇರೆ ರೇಟ್ಗಳು ಫಿಕ್ಸ್ ಇರ್ತಾವೆ. ಹೌದು ರೀ. ಈಗ ಮ್ಯಾಕ್ಸಿಮಮ್ ನಿಮ್ದು ಸಪೋಸ್ ಈ ಕೋಳಿ ನೀವು ಲಿಫ್ಟಿಂಗ್ ಟೈಮ್ ತನ 2.5 kg ಬಂತು ಅನ್ಕೋರಿ, ಅಂದ್ರೆ 1 kgದಿಂದ ಎಷ್ಟು ಉಳಿಬೋದು ದುಡ್ಡು? ಎರಡು ಟೋಟಲಿ 1 kgಯಿಂದ ಅಟ್ಟೆ ಸರ್. ಈಗ ಸರಿ 9, 10 ಈ ಸರ್ ಒಂದು ಕೋಳಿ 2 kg ಅಂತ ತಿಳ್ಕೊರಿ, 2.5 kg ಅಂತ ತಿಳ್ಕೊರಿ. ಈಗ 1 kg 1.5 FCR ಬಂತು, ಈಗ 10 ರೂಪಾಯಿ kg ಬಂತು ಅಂತ ಹೇಳಿ ಅಂದ್ರೆ ಒಂದು ಕೋಳಿಯಿಂದ 25 ರೂಪಾಯಿ. ಟೋಟಲ್ ಈಗ ನೀವು 7 ಬ್ಯಾಚ್ ಮಾಡಿರಲ್ಲ, 7 ಬ್ಯಾಚ್ದಾಗ ನಿಮ್ಮದು ಕಡಿಮೆ ಬಂದಿದ್ದು ಯಾವುದದ, ಹೈಯೆಸ್ಟ್ ಹೆಚ್ಚು ಬಂದಿದ್ದು ಎಷ್ಟವ ಬ್ಯಾಚ್ಗಳು? ನಮ್ಮ 6,000 ಚಿಕ್ಸ್ ಇದಾವೆ ಸರ. ಕಡಿಮೆ ಬಂದಿಂದು 1,25,000 ಬಂದಿತ್ತು ರೀ. ಮತ್ತು 4 ಬ್ಯಾಚಲ್ಲಿ ಏನಪ್ಪ ಅಂದ್ರೆ 1.5 ಲಕ್ಷನೇ ಬಂದ ರೀ. 1.5 ಲಕ್ಷ 45 ದಿವಸದಾಗ 1.5 ಲಕ್ಷ. ಮತ್ತಿದು ಈ ಶೆಡ್ನ ಎಕ್ಸ್ಟೆನ್ಷನ್ ಮಾಡಿದ್ಮೇಲೆ ಒಂದು ಬ್ಯಾಚ್ ಸರ್ 1,44,000 ಬಂತು ರೀ. ಈಗ ಹೋಗಿನ ಬ್ಯಾಚ್ ಏನಪ್ಪ 1,84,000. ಅಂದ್ರೆ ಮ್ಯಾಕ್ಸಿಮಮ್ 2 ಲಕ್ಷ ಬಲ್ಬಲ್ಲೇ ಬಂತಲ್ಲ. 2 ಲಕ್ಷ ಅಂದ್ರೂ ಸರ್ FCR ಭಾಳ ಐತಿ ರೀ, ಕಮ್ಮಿ ಬಂದದ. FCR 1.5 ತರ 2 ಲಕ್ಷ ತಗ ಬರ್ತವೆ ರೀ. 2 ಲಕ್ಷ ತಂದ 2 ಲಕ್ಷ ತಂದ. ಇದಕ್ಕೆ ಎಷ್ಟು ಜನ ಬೇಕು ನೋಡ್ಲಿಕ್ಕೆ? ನೋಡ್ಲಿ ಸರ್ ಒಂದು ಮನುಷ್ಯ ಬೇಕು ಸರ ಕಂಪಲ್ಸರಿ. ಇದು ಡೈಲಿ ಏನಪ್ಪ ಅಂದ್ರೆ ಹೊಟ್ಟೆ ಇದೆಲ್ಲ ಸರ್, ಬೋಸ ಇದೆಲ್ಲ, ಇದು ಕಾಲು ಹೊಡಿಬೇಕು, ಇದಕ್ಕೆಲ್ಲ ಏನಪ್ಪ ಹಿಂಗೆಲ್ಲ ಮಾಡಬೇಕು, ಕೆಳಗೆ ಮಾಡಬೇಕು. ಇದು ಫ್ರೆಶ್ ಬರ್ತದೆ, ಕೋಳ ಸ್ವಲ್ಪ ಅನುಕೂಲ ಆಗ್ತದೆ. ಇವು ಸರ್ ನಿಪ್ಪಲ್ ಇದೆ ಸರ್, ಇದೆಲ್ಲ ಅದು ಡೈಲಿ ಸ್ವಚ್ಛ ಮಾಡ್ಬೇಕು ರೀ, ಕ್ಲೀನ್ ಮಾಡ್ಬೇಕು. ಇದು ಅದು ಫೀಡ್ ಇದೆಲ್ಲ ಸರ್, ಅದೇನಪ್ಪ ಕಂಟಿನ್ಯೂ ಸರಿಯಾಗಿ ಡೈಲಿ ಏನಪ್ಪ ಅಂದ್ರೆ ನಾವು ಯಾವ ಟೈಮಿಗೆ ಹಾಕ್ತೀವಿ ಆ ಟೈಮಿಗೆ ಹಾಕ್ತಾ ಇರ್ಬೇಕು. ಎಷ್ಟು ಸಲ ಹಾಕ್ತೀರಿ ಫೀಡು? ಫೀಡ್ ಸರ್ 2 ಸಲ ಹಾಕ್ತೇವ್ರಿ. ಬೆಳಗ್ಗೆ ಹಾಕ್ತಾವ್ರು, 1 ಸಲ ಹಾಕ್ತಾರೆ ಕೆಲವರು. ಅವು ಫ್ರೆಶ್ ತಿಲ್ ನಮ್ಮ ಕಡೆ 2 ಸಲ ಆದ್ರೆ ಒಳ್ಳೇದು ಸರ್. ಕೆಲವೊಂದು ಜನ ಒಂದೊಂದು ಸಲ ಹಾಕ್ತಾರೆ ರೀ. ಇವತ್ತು ಈಗ ಆದ್ರೆ ಮತ್ತೆ ನಾಳೆ ಈ ಟೈಮಿಗೆ ಹಾಕ್ತಾರೆ ರೀ ಒಂದೊಂದು ಸಲ ಸರ್. ಇಲ್ಲ ಫ್ರೆಶ್ ಬೇಕಂದ್ರೆ 2 ಸಲನೂ ಹಾಕ್ತಾರೆ ರೀ. ಒಂದು ವೇಳೆ ಇದು ನಿಮ್ಮ ಈ ವಿಡಿಯೋ ನೋಡಿ ನೆಕ್ಸ್ಟ್ ಯಾರಾದರೂ ರೈತರು ಮಾಡಬೇಕು ಅಂತಂದ್ರೆ ಅವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಇಲ್ಲ ಸರ್, ಮಾಡ್ಬೇಕ್ರಿ. ಇದು ರೈತರಿಗೆ ಏನಪ್ಪ ಅಂದ್ರೆ ಇದು ಒಂದು ಬಿಸ್ನೆಸ್ ಅದ ಸರ್. ಕೋಳಿ ಸಾಕಾಣಿಕೆ ಇತ್ತು, ಹಂದಿ ಸಾಕಾಣಿಕೆ ಇತ್ತು, ಇದು ಮತ್ತು ಈ ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ರೈತರಿಗೆ ಸರ್ ಬೇಕ್ರಿ. ಇದು ಬರೀ ಅಗ್ರಿಕಲ್ಚರ್ ಅಂತಂದ್ರೆ ಈಗ ಮಳೆಗಾಲ ಟೈಮ್ನಲ್ಲಿ ಮಳೆ ಹೆಚ್ಚೋರ್ನು ರೈತ ಅಳ್ತಾನ್ರಿ, ಮಳೆ ಹೋದ್ರೂ ರೈತ ಸಮಸ್ಯೆನೇ. ಹಾಗಾಗಿ ಇದರಲ್ಲಿ ಸರ್ ಈ ಸೈಡ್ ಬಿಸ್ನೆಸ್ಸಲ್ಲಿ ಹಂದಿ ಸಾಕಣೆ ಇದ್ರಾಗ ಯಾವುದೂ ಸರ್ ಸಮಸ್ಯೆ ಇರಕ್ಕಿಲ್ಲ ರೀ. ನನಗೆ ಅನ್ಸೋ ಮಟ್ಟಿ 90% ಸಮಸ್ಯೆ ಇರಲ್ಲ. ನಾನಂತೂ ಎಲ್ಲ ದಂಧೆ ಸಮಸ್ಯೆ ಇರ್ತಾವೆ ಸರ್, ಅಂದ್ರೆ ಇದ್ರಾಗ ಸ್ವಲ್ಪ ಕಡಿಮೆ ಸಮಸ್ಯೆ ಕಡಿಮೆ. ಹಾಗಾಗಿ ಇದು ರೈತರು ಮಾಡಿದ್ರೆ ಒಳ್ಳೇದು ಸರ್. ಇದು ಸ್ವಲ್ಪ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಸರಿಯಾಗಿರ್ತದ, ಮಾಡಿದ್ರೆ ಸರಿಯಾಗಿ ಸರ್ ಅನ್ಸ್ಬಿಟ್ಟು. ಹೊಸರು ಮಾಡ್ಬೇಕಾದ್ರೆ ಯಾವ ದಿನದಾಗ ಮಾಡಿಸ್ರಿ? ಬೆಳಗ ಇದು ಮಳೆಗಾಲ, ಬೇಸಿಗೆ, ಚಳಿಗಾಲ ಯಾವ ಪೀರಿಯಡ್ದಾಗ ಹೊಸರು ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಐತೆ? ಇಲ್ಲ ಸರ್, ಇದು ಮಳೆಗಾಲ ಚಳಿ ಅಂತ ಅಂತಿಲ್ರಿ, ಈ ಯಾವ ಸೀಸನ್ನಲ್ಲೂ ಮಾಡ್ಬೋದು ಸರ್ ಇದು. ಬಟ್ ಸರ್ ಇದು ಕೋಳಿ ಫಾರ್ಮ್ ಮಾಡ್ಬೇಕಾದ್ರೆ ಶೆಡ್ ಮಾಡ್ಬೇಕಾರೆ ಸರ್ ಪೂರ್ವ ಮತ್ತು ಪಶ್ಚಿಮ ಕಡೆ ಇರ್ಬೇಕು ಸರ್ ಉದ್ರಿದು. ಯಾಕಂದ್ರೆ ಸೂರ್ಯನ ಬೆಳಗ್ಗೆ ಏನಪ್ಪ ಅಂದ್ರೆ ಈ ಮುಖಾಂತರ ಬರೋದಿಲ್ರಿ, ಉತ್ತರ ದಕ್ಷಿಣ ಮಾಡಿದ್ರೆ ಬಿಸಿಲು ಬರ್ತದೆ ಸರ್. ಒಳಗಡೆ ಬಂದಾಗ ಚಿಕ್ಸ್ಗಳಿಗೆ ಪ್ರಾಬ್ಲಮ್ ಆಗಿ ಮೊಟಿಲಿಟಿ ಹೆಚ್ಚಾಗ ಸಾಯ್ತಕ್ಕಂಥ ಚಾನ್ಸ್ ಇರುತ್ತೆ ಸರ್. ಮತ್ತು ಸರ್ ಇದು ಈ ಶೆಡ್ ಮಾಡಂಗಿತ್ತಂದ್ರೆ ಸರ್ ಯಾವನು ಸರ್ ರೋಡಿಗೆ ಹತ್ತಿರ್ಬೇಕು ರೀ. ಪ್ರೈವೇಟ್ ರೋಡ್ದಲ್ಲಿ ಹೋಗಿರ್ಬಾರ್ದು, ರಸ್ತೆ ಇರಬಾರ್ದು. ಅವಾಗ ಬೇರೆ ಮನುಷ್ಯ ಅವನು ಬಂದ್ ಮಾಡ್ಬೋದು ರೀ. ಕಸಿಂದು ಗೌರ್ಮೆಂಟ್ ರೋಡ್ ಇತ್ತಂದ್ರೆ ನಮಗೆ ಅನುಕೂಲ ರೀ. ಈ ಶೆಡ್ಡು ಈ ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲ ಅನುಕೂಲ ಆಗಿದೆ ಏನು? ಒಂದು ವಾಟರು, ರೋಡು, ಮೇನ್ ಜಾಗ ಸರ ಪೂರ್ವ ಪಶ್ಚಿಮ ಮುದ್ದೆ ಇರ್ಬೇಕ್ರಿ ಒಂದ್ ಸರ. ಮೇಲೆ ಮುಖ್ಯ ರಸ್ತೆ ಟಚ್ ಆಗಿರ್ಬೇಕು ಸರ್ ಶೆಡ್ ರೀ. ಮತ್ತೊಂದು ಸರ್ ನೀರಿನ ವ್ಯವಸ್ಥೆ ಸರಿಯಾಗಿರ್ಬೇಕ್ರಿ. ಕಚನ ಸರ್ ಬೋರೆಲ್ ನೀರು ಆದ್ರೆ ಒಳ್ಳೇದ್ರಿ ಸರ್ ಚಿಕ್ಸ್ರಿ. ಯಾಕೆ ಬಾವಿನ ಸರ್ ಓಪನ್ ಇರ್ತಾರೆ, ಒಳಗೆ ಕಚರಾದು ಬೀಳ್ತದ, ಸ್ವಲ್ಪ ನೀರೆಲ್ಲ ಗಲೆ ಆಗಿರ್ತಾವ, ಮೊಟಿಲಿಟಿ ಆ ಚಾನ್ಸ್ ಹೆಚ್ಚು ಗುರು ಆಗಲ್ರಿ. ಬೋರೆಲ್ ನೀರು ಆದ್ರೆ ಚಿಕ್ಸ್ಗಳಿಗೆ ಒಳ್ಳೆ ಸರ್. ಒಂದು ಸರ್ ಕರೆಂಟಿನ ವ್ಯವಸ್ಥೆ ರೀ, ಎಲೆಕ್ಟ್ರಿಸಿಟಿ 4-5 ವ್ಯವಸ್ಥೆ ಇದ್ರೆ ಸರ್ ಇದು ಮಾಡೋದು ಸರ್ ಒಳ್ಳೇದು. ಸಕ್ಸಸ್ ಆಯ್ತಂತ್ರಿ ನಮ್ಮ ಜೀವನದಲ್ಲಿ ಈ ಪೋಲ್ಟ್ರಿ ಫಾರ್ಮ್ನಲ್ಲಿ. ಆಯ್ತು ಸರ್. ಸರ್ ಇದು ಫ್ಯಾನ್ ಯಾಕೆ ಹಚ್ಚಿರಿ?
ಸರ್ ಫ್ಯಾನ್ ಇದೆ ಸರ್ ಬೇಸಿಗೆ ಅಂತಲ್ರಿ ಸರ್ ಭಾಳ ಹೀಟ್ ಆಗ್ತಾರಲ್ರಿ ಇವು ಸರ್ ಮ್ಯಾಲ ಸ್ಪ್ರಿಂಕ್ಲರ್ ಬರ್ತಾವ ಸರ್ ನೀರಿಂದ ರೀ ಈಗ ಶೆಡ್ಡಿನ ಮ್ಯಾಲ ಸರ್ ಅವು ನೀರು ಹಾರ್ತಾ ಇರ್ತಾವ ಸರ್ ಒಳಗೆ ಕೂಲ್ ಆಯ್ತಾವ ಸರ್ ಕೂಲ್ ಆದ ತಕ್ಷಣ ಫ್ಯಾನ್ ಅದ್ರಪ್ಪ ಕೂಲ್ ಎಲ್ಲ ಕಡೆ ಹೋಯ್ತಾವ ಸರ್ ಕಸಿಂದ ಈ ಚಿಕ್ಸ್ಗಳು ಸರ್ ಒಂದು ಥಂಡಿದ ಕಡೆ ಸರ್ ಸ್ವಲ್ಪ ಸರಿಯಾಗಿ ಕೊಡ್ತಾವ್ರಿ ಸರಿಯಾಗಿ ತಿಂತಾವ ಮೊಟ್ಲಿಟಿ ಹೆಚ್ಚಾಗಲ್ರಿ ಆ ಕಡೆ ಫ್ಯಾನ್ ಹಚ್ತಾರೆ ಸರ್ ಯಾವ ಬಿಸಿಲಿತ್ತು ಅವಾಗ ಹಚ್ತೇವೆ ಸರ್ ಇದು ಫ್ಯಾನ್ ಚಾರ್ಜ್ ಮತ್ತು ಅದು ಬ್ಯಾಸ್ಗೆಗೆ ಹಂಗೆ ಮಾಡಿದ್ರಿ ಚಳಿಗಾಲದಾಗ ಏನು ಮಾಡ್ಬೇಕು ಚಳಿಗಾಲ ಸರ್ ಇವು ಶಾರ್ಟ್ ಇದು ಈ ತಾಡ್ಪಲ್ ಇದೆಲ್ಲ ಸರ್ ಇದು ಭಾಳ ಚಳಿ ಹೊಂಟು ಸರ್ ಭಾಳ ಗಾಳಿ ಹೊಂಟು ಕೆಳ ಮಾಡ್ತೇವೆ ಸರ್ ಅದು ಸ್ವಲ್ಪ ಕಂಟ್ರೋಲ್ ಆಗ್ಬೇಕು ಸರ್ ಅವು ಸರ್ ಕೋಳಿಗೆ ಚಿಕ್ಸ್ಗಳಿಗೆ ಹೆಚ್ಚು ಗಾಳಿನೂ ಹತ್ಬಾರ್ದ್ರಿ ಮತ್ತೆ ಹೆಚ್ಚು ಹೀಟ್ನೂ ಇರಬಾರ್ದು ಮತ್ತೆ ಅದೆಲ್ಲ ಮೇಂಟೈನ್ ಮಾಡೋ ಕಡೆ ಸರ್ ತಾಡ್ಪಲ್ ಏನಪ್ಪ ಅಂದ್ರೆ ಬ್ಯಾಸಿದು ಸರ್ ಪೂರ ಮೇಲೆ ಎತ್ತೇವ್ರಿ ಒಳಗಿನ ಸರ್ ಗಾಳಿ ಬರೋ ಕಡೆದು ಮತ್ತೆ ಚಳಿಗಾಲ ಬಂತು ಸರ್ ಮಳೆಗಾಲ ಬಂತು ಸರ್ ಮಳೆ ಹೊಂಟ ಕೆಳಗೆ ಇಳಿಸ್ತೇವ್ರಿ ಮತ್ತೆ ಚಳಿನೂ ಭಾಳ ಥಂಡಿ ಬಿಡ್ತು ಸರ್ ಒಂದು 15-14 ಡಿಗ್ರಿ ಕೆಳ ಬಂದು ಸರ್ ಅಂದ್ರೆ ಈ ತಾಡ್ಪಲ್ಲಿ ಕೆಳ ಮಾಡ್ತೇವೆ ಸರ್ ಸ್ವಲ್ಪ ಕೆಳ ಮಾಡ್ತೇವೆ ಕೆಳಗಿನ ಗಾಳಿ ಬರ್ತಾರೆ ಸರ್ ಅಂದ್ರೆ ಡೈರೆಕ್ಟ್ ಸರ್ ಚಿಕ್ಸ್ಗಳಿಗೆ ಗಾಳಿ ಬಿಡ್ಬಾರ್ದ್ರಿ ಯಾವಾಗನೂ ರೀ ಈ ಕಂಪೌಂಡ್ ವಾಲ್ ಇಲ್ಲಿ ತನಕ ಕಟ್ಟಿದ ಕಾರಣ ಏನು ಹೊರಗಿನ ಏನು ಹುಳ ಅದು ಏನು ಭೀ ಬರಬಾರ್ದು ಅಂತ ಇಲ್ಲ ಸರ್ ಕಂಪೌಂಡ್ ಇಲ್ತ ಇಷ್ಟು ಸರ್ ಇದು ಕಂಪಲ್ಸರಿ ಕಟ್ಟಲೇಬೇಕು ಸರ್ ಇದು ಯಾಕಂದ್ರೆ ಸರ್ ಅದು ಚಿಕ್ಸ್ ಈ ಲೆವೆಲ್ ಇದೆ ಸರ್ ಏಕದಮ್ ಗಾಳಿ ಕಡೆ ಒಳಗೆ ಬರ್ತದೆ ಸರ್ ಸ್ವಲ್ಪ ಗಾಳಿ ಏನಪ್ಪ ಅಂದ್ರೆ ಅದು ನಿಂತು ಬರ್ಬೇಕು ಸರ್ ಹಳ್ಳು ಬರ್ಬೇಕು ಸ್ಲೋ ಬರಬೇಕು ಡೈರೆಕ್ಟ್ ಗಾಳಿ ಬಂದ್ರೆ ಸರ್ ಅವಾಗ ಆ ಮರಿಗಳು ಸರ್ ಅವು ಎಲ್ಲ ಅವಕ್ಕೆ ಈ ಮನುಷ್ಯರು ಹೆಂಗೆ ಸರ್ ನಾವು ಗಾಳಿ ಬಡಿತಾರೆ ಸ್ವಲ್ಪ ನೆಗಡಿ ಕೊಂಬರ್ತಾರೆ ರೀ ಆ ಟೈಪ್ ಬರ್ತದೆ ಸರ್ ಆ ಟೈಪ್ ಬಂದ್ರೆ ಸರ್ SNTL BKC ಅಂತ ನಾವು ಸ್ಪ್ರೇ ಮಾಡ್ತೇವೆ ಸರ್ ಅವು ಮರಿಗಳಿಗೆ ಕಸಿಂದ ಅದು ಇದಾಯ್ತು ಸರ್ ಅಲ್ಲ ಸರ್ BKC ಮತ್ತು SNTL ಸರ್ 12 ದಿವಸ ಶುರು ಮಾಡ್ತೇವೆ ರೀ BKC 12 ದಿವಸ ಶುರು ಮಾಡ್ತೇವೆ ಸರ್ ಸ್ಪ್ರೇ ರೀ ಮುಂಜಾನೆ ಸರ್ BKC ಹೊಡಿತೇವೆ ರೀ ಸಾಯಂಕಾಲ SNTL ಅಂತ ಅದು ಸ್ಪ್ರೇ ಮಾಡ್ತೇವೆ ಸರ್ ಕಂಪ್ಲೀಟ್ ಎಲ್ಲ ಕಂಪನಿನೇ ಕೊಡ್ತದೆ ಎಲ್ಲ ಕಂಪನಿಯೇ ಕೊಡ್ತದೆ ಸರ್ ಈ ಡ್ರಿಂಕರು ಕೋಳಿಗಳು ದೊಡ್ಡವಾದಂದ್ರೆ ಇದಕ್ಕೆ ಯಾವ ಥರ ಮಾಡ್ತೀರಿ ಇದಕ್ಕೆ ಮ್ಯಾಲೆ ಲಿಫ್ಟ್ ಇದು ಮ್ಯಾಲೆ ಇದು ಮಾಡ್ತೀವಿ ಸರ್ ಕೋಳಿ ಹಂಗೆ ದೊಡ್ಡ ಆಯ್ತಾವ ಸರ್ ಹಂಗೆ ಸ್ವಲ್ಪ ಮ್ಯಾಲೆ ಇದು ಮೇಲಿಕೆ ಮಾಡ್ತೇವೆ ಸರ್ ಮಾಡ್ತಾ ಇದ್ದೀವಿ ಸರ್ ಅದ್ರ ಸೈಜ್ ನೋಡ್ತೇವೆ ಸರ್ ನಾವು ರೀ ಇವತ್ತು ಅವ್ಕೆ ಚುಂಚಿಗೆ ಅದನ್ನ ಹತ್ತಿಲ್ಲ ಸರ್ ನೋಡ್ತೇವೆ ರೀ ಅದು ಸ್ವಲ್ಪ ನೆನಕಾಲ ಹೋಯ್ತು ಸ್ವಲ್ಪ ಕೆಳಗೆ ಮಾಡ್ತೇವೆ ಸರ್ ಹೆಚ್ಚಾಯ್ತಾನೆ ಸ್ವಲ್ಪ ಮ್ಯಾಲೆ ಮಾಡ್ತೇವೆ ಸರ್ ಅವಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ತಿರ್ತೇವೆ ಸರ್ ಅವಕ್ಕೆ ಅವು ಚುಂಚಿಗೆ ಹತ್ತಪ್ಲೇ ಮಾಡ್ತೇವೆ ಸರ್ ಅಡ್ಜಸ್ಟ್ಮೆಂಟ್ ಮತ್ತು ಫ್ಯೂಚರ್ದಾಗ ಏನು ಪ್ಲ್ಯಾನ್ ಅದ ಸರ್ ಇನ್ನು ನೆಕ್ಸ್ಟ್ ಆಯ್ತು ಸರ್ ನೋಡೋಣ ಸರ್ ಏನ ಫ್ಯೂಚರ್ನಲ್ಲಿ ಇನ್ನೊಂದು ಏನರ ಶೆಡ್ ಅದು ಹಾಕೋದು ಒಳ್ಳೆ ಇದೆ ಡೆವಲಪ್ ಮಾಡೋದು ಹಿಂಗೆ ಏನರ ಪ್ಲ್ಯಾನ್ ಅದ ಇಲ್ಲ ಸರ್ ಮಾಡ್ಬೇಕಂತೇವೆ ಸರ್ ಸ್ವಲ್ಪ ಹಣನೂ ಪ್ರಾಬ್ಲಮ್ ಇರ್ತಲ್ಲ ಸರ್ ಇದ್ರದ್ದು ಏನೋ ಸಾಲ ಇದೆ ಸರ್ 400-400 ರೂಪಾಯಿ ಆ ನಂತರ ಸರ್ ನೋಡ್ಬೇಕು ಸರ್ ಮಕ್ಕಳದು ಮಾಡ್ತಂತಂದು ಮಾಡ್ಬೇಕು ಸರ್ ಗೌರ್ಮೆಂಟ್ ಏನು ಹೆಲ್ಪ್ ಆಗಲ್ಲ ಗೌರ್ಮೆಂಟ್ ಸರ್ ಇದು ಸರ್ ಬಾಯ್ಲರ್ ಕೋಳಿ ಸರ್ ಯಾವುದೇ ಸಬ್ಸಿಡಿ ಇಲ್ಲ ಅಂದ್ರೆ ರೀ ನಾವು ವೆಟರ್ನರಿ ಆಫೀಸ್ನಾಗ ಕೇಳಿದೆವು ಲೇಯರ್ ಕೋಳಿಗೆ ಮತ್ತು ನಾಟಿ ಕೋಳಿಗಳಿಗೆ ಸಬ್ಸಿಡಿ ಇದೆ ಅಂದ್ರೆ ಸರ್ ಈ ಬಾಯ್ಲರ್ ಕೋಳಿ ಯಾವುದೇ ಥರದ ಸಬ್ಸಿಡಿ ಇಲ್ಲ ಅಂದ್ರೆ ಸರ್ ಇದೇನು ಸರ್ ನಾವು ಏನು ಮಾಡೋದು ಸರ್ ನಾವು ಸ್ವಂತ ಲೋನ್ ತೊಗೊಂಡೇ ಮಾಡ್ಬೇಕು ಸರ್ ಇನ್ನೊಂದು ಸರ್ ಇದು ನಾಟಿ ಕೋಳಿಗೆ ಬಾಯ್ಲರ್ ಕೋಳಿಗೆ ವ್ಯತ್ಯಾಸ ಏನು ನಾಟಿ ಕೋಳಿ ಸರ್ ಹಾರ್ಡ್ ಇರ್ತದೆ ನಾಟಿ ಕೋಳಿ ಸರ್ ಸುಮಾರು 6 ತಿಂಗಳಿಗೆ 1 ಕಿಲೋ ಆಯ್ತದ ರೀ ಇದು ಸರ್ ಇದು 40 ದಿನಕ್ಕೆ ಸರ್ ಇದು 3 kg 3.5 kg ಆಯ್ತದ ರೀ ಅದಕ್ಕೆ ತಿನ್ಸ್ಕೋತ ಹಂಗೆ ಕೊಡ್ಬೇಕಾಯ್ತದ ಅಷ್ಟೇ ತಿನ್ಸ್ಕೋತ ಹೆಚ್ಚದ ಸರ್ ತಿನ್ಸೋದು ನೀರು ಕುಡಿಸೋದೇ ಅಟ್ಟೆ ಸರ್ ಮೇಂಟೈನ್ ಮಾಡೋದು ಸರ್ ಭಾಳ ನಾಜಿಗಿರ್ತಾವ ಸರ್ ಭಾಳ ಸ್ವಲ್ಪ ಜಾಗೃತಿಯಿಂದ ಇರ್ಬೇಕು ಸರ್ ಇದ್ರಾಗ ಯಾವುದೇ ಲೇಜಿ ಮಾಡೋದು ಮೈಗಳ್ತನ ಮಾಡೋದು ನಡೆಯೋದು ಸರ್ ರೀ ರಾತ್ರಿನೂ ಕೂಡ 2-3 ತಾಸಕ್ಕೆ ಒಂದ್ಸಲ ಇದನ್ನು ನೋಡ್ಬೇಕು ಸರ್ ಒಳಗೆ ಎಲ್ಲರೂ ನೀರು ಲೀಕೇಜ್ ಆಗ್ತಾ ಇದ್ದು ಏನಾಗ್ತಿದೆ ನೋಡ್ತಾ ಇರ್ಬೇಕು ಸರ್ ಆಯ್ತು ಸರ್ ಭಾಳ ಒಳ್ಳೆ ಮಾಹಿತಿ ಕೊಟ್ಟಿರಿ ಥ್ಯಾಂಕ್ ಯು ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು